ಚಂದಾಪುರ ಪುರಸಭೆಗೆ ನೂತನ ಸಾರಥಿ ಪ್ರಭಾರ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಮ್ಮ ಅವರದ ಆಯ್ಕೆ. ಆನೇಕಲ್ ತಾಲೂಕಿನ ಪ್ರಮುಖ ಆಡಳಿತ ಕೇಂದ್ರವಾದ ಚಂದಾಪುರ ಪುರಸಭೆಯ ಪ್ರಭಾರ ಅಧ್ಯಕ್ಷರಾಗಿ ಶ್ರೀಮತಿ ಮಂಜುಳಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಂದಾಪುರ ಪುರಸಭೆಯ ಅಧ್ಯಕ್ಷರಾಗಿದ್ದ ಶ್ರೀಮತಿ ಶಾರದಾ ವರದರಾಜ್ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಇವರ ರಾಜೀನಾಮೆ ಅಧಿಕೃತವಾಗಿ ಅಂಗೀಕಾರಗೊಂಡ ಹಿನ್ನೆಲೆಯಲ್ಲಿ ಪ್ರಸ್ತುತ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಮತಿ ಮಂಜುಳಮ್ಮ ಅವರಿಗೆ ಮುಂದಿನ ಅಧ್ಯಕ್ಷರ ಆಯ್ಕೆಯವರೆಗೂ ಪ್ರಭಾರ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅಧಿಕಾರ ಸ್ವೀಕರಿಸಿದ ನೂತನ ಪ್ರಭಾರ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಮ್ಮ ಅವರಿಗೆ ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸುವ ಮೂಲಕ ಶುಭ ಹಾರೈಸಿದರು. ಚಂದಾಪುರದ ಸಮಗ್ರ ಅಭಿವೃದ್ಧಿಗೆ ಎಲ್ಲರ ಸಹಕಾರದೊಂದಿಗೆ ಶ್ರಮಿಸುವುದಾಗಿ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹೆಲಲಗಿ ಕೃಷ್ಣಾರೆಡ್ಡಿ, ರಾಜೀನಾಮೆ ನೀಡಿದ ಮಾಜಿ ಅಧ್ಯಕ್ಷೆ ಶಾರದಾ ವರದರಾಜ್, ಪುರಸಭೆಯ ಮುಖ್ಯ ಅಧಿಕಾರಿ ರಮೇಶ್ ರಾಜ್ ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಹಾಗೂ ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು ಚಂದಾಪುರ ಪುರಸಭೆಯಿಂದ ಶಾರದಾ ವರದರಾಜ್ ಅನ್ನೋರನ್ನ ರಿಸೈನ್ ಮಾಡಿಸಿದ್ವಿ. ಮುಂದೆ ಇನ್ನೂ ಕಾರ್ಯಕರ್ತರಿದ್ದಾರೆ, ಅವ್ರನ್ನೂ ಇನ್ನೂ 3 ಜನ ಕಾರ್ಯಕರ್ತರಿದ್ದಾರೆ. ನಮ್ಮ ಹೈಕಮಾಂಡ್ ಸೂಚನೆಯಂತೆ ರಿಸೈನ್ ಮಾಡಿಸಿದ್ವಿ. ಇವಾಗ ಮತ್ತೆ ಅಧ್ಯಕ್ಷ ಚುನಾವಣೆ ದಿನಾಂಕ ನಿಗದಿಯಾಗುವವರೆಗೂ ಉಪಾಧ್ಯಕ್ಷರನ್ನು ಪ್ರಭಾರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಚಂದಾಪುರ ಪುರಸಭೆಯನ್ನು ಮತ್ತೆ ಅಧ್ಯಕ್ಷರಾಗೋವರೆಗೂ ನಮ್ಮ ಮಂಜುಳಕ್ಕನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪುರಸಭೆಯನ್ನು ನಡೆಸ್ಕೊಡ್ಬೇಕಂತ ಈ ಮೂಲಕ ಎಲ್ಲ. ಮೊದಲಿಗೆ ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ನಾನು ರಿಸೈನ್ ಮಾಡಿದ್ಮೇಲೆ ಉಪಾಧ್ಯಕ್ಷರನ್ನ ಪ್ರಭಾರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಾವು 21 ತಿಂಗಳು ನಮ್ಮ ಅಧಿಕಾರ ಚೆನ್ನಾಗಾಗಿದೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಿ. ನಮ್ಮ 23 ಸದಸ್ಯರು ಚೆನ್ನಾಗಿ ನಮಗೆ ಬೆಂಬಲ ಕೊಟ್ಟು, ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ನಮ್ಮ ಮಾಧ್ಯಮ ಮಿತ್ರದವ್ರು ಇರ್ಬೋದು, ಎಲ್ಲರೂ ನಮಗೆ ಚೆನ್ನಾಗಿ ಸಹಕಾರ ಕೊಟ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದೀರಿ. ಹಾಗೆ ಇನ್ನು ಮುಂದೇನೂ ಇವ್ರಿಗೆ ಅದೇ ರೀತಿ ಸಹಕಾರ ಕೊಟ್ಟು ಇನ್ನೂ ಒಳ್ಳೆ ಕೆಲಸಗಳಾಗಬೇಕು ಅಂತ ಕೇಳ್ಕೊತೀನಿ. ನಮ್ಮ ಅವಧಿಯಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಂಥ ನಮ್ಮ BJP ಪಕ್ಷದ ಮುಖಂಡರಾಗಿರ್ಬೋದು, ಹಿರಿಯರಾಗಿರ್ಬೋದು, ಆಮೇಲೆ ಹೆಚ್ಚಾಗಿ ಕೃಷ್ಣಣ್ಣ ಮತ್ತು ಸೋಮಣ್ಣ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ಅವರಿಗೆ ಅಪಾರ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಪುರಸಭೆಯಲ್ಲಿ ನಮ್ಮ ಭಾಜಪ ಪಕ್ಷದಿಂದ ನಮ್ಮ ಅಕ್ಕನವರಾದ ಮಂಜುಳಾರವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯಾಕಂದರೆ ನಮ್ಮ ಶಾರದಾ ವರದರಾಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಒಂದು ಸ್ವಇಚ್ಛೆಯಿಂದ ಅವರು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಲಿ, ಇನ್ನೊಬ್ಬರು ಅಧಿಕಾರನೂ ಸ್ವಲ್ಪ ಅದರ ಒಂದು ಅಭಿರುಚಿ ಏನು ಅಂತ ಗೊತ್ತಾಗಲಿ ಅನ್ನೋ ರೀತಿಯಲ್ಲಿ ಅವರು ಸ್ವಇಚ್ಛೆಯಿಂದ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದ ಒಂದು ಪ್ರೇರಣೆಯಿಂದ ಇವತ್ತು ಇನ್ನೊಬ್ಬರಿಗೆ ಅವಕಾಶ ಸಿಕ್ಕಿದೆ. ಆ ಅವಕಾಶದ ಮೇರೆಗೆ ಇವತ್ತು ನಮ್ಮ ಮಂಜುಳಕ್ಕನವರು ಅಧ್ಯಕ್ಷರಾಗಿ ನಮ್ಮ ಎಲ್ಲ 23 ಸದಸ್ಯರ ಒಂದು ಸಮ್ಮತಿಯಲ್ಲಿ ಇವತ್ತು ಅವರು ಆಯ್ಕೆಯಾಗಿದ್ದಾರೆ. ನಮಗೆ ತುಂಬ, ಯಾಕಂದರೆ ಹಿರಿಯರು ನಮ್ಮ ಇಡೀ 23 ಸದಸ್ಯರಲ್ಲಿ ಅವರ ಹಿರಿಯರಿಗೆ ಒಂದು ಅಧಿಕಾರ ಸಿಕ್ಕಿರೋದು ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಅವರು ಪಾಪ ಆ ವಯಸ್ಸಿಗೆ ಇವತ್ತು ನಾವು ಆ ಸೀಟಲ್ಲಿ ಕುತ್ಕೊಂಡು ನೋಡೋದಕ್ಕೆ ಒಂದು ತಾಯಿ ಸ್ಥಾನದಲ್ಲಿ ಇವತ್ತು ನಾವು ಈ ಸೀಟಲ್ಲಿ ನೋಡ್ತೀವಿ. ನಮ್ಮ ಶಾರದಾ ವರದರಾಜ್ ಅವರು 21 ತಿಂಗಳಿಂದ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಮೂಹದಲ್ಲಿ 23 ಜನರ ಒಂದು ಹೊಂದಾಣಿಕೆಯಲ್ಲಿ ಅವರು ತುಂಬ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಅಭಿವೃದ್ಧಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಎಲ್ಲರನ್ನು ಜೋಡಿಸ್ಕೊಂಡು ಅವರು ಹೋಗಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಷ್ಟು ದಿನ ಅವಕಾಶ ಸಿಗುತ್ತೋ ಅಷ್ಟು ದಿನವೂ ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಇಲ್ಲಿ ನಮ್ಮಲ್ಲಿ ಯಾವುದೇ ಕಾಮಗಾರಿಗಳಿರ್ಬೋದು ಅಥವಾ ಯಾವುದೇ ಒಂದು ಪುರಸಭೆ ವಿಚಾರ ಬಂದಾಗ ನಮ್ಮಲ್ಲಿ ಯಾವುದೇ ಪಕ್ಷಭೇದವಿಲ್ಲ. 23 ಜನನೂ ನಾವು ಒಂದೇ ಅನ್ನೋ ಒಂದು ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಂದಿರೋದು. ಅದೇ ರೀತಿಯಲ್ಲಿ ಎಲ್ಲರನ್ನೂ ಸಹ ಇವರು ಮುಂದಿನ ದಿನಗಳಲ್ಲಿ ಎಷ್ಟು ದಿನ ಅವಕಾಶ ಸಿಗುತ್ತೋ ಅಷ್ಟು ದಿನಗಳನ್ನು ಒಗ್ಗೂಡಿಸ್ಕೊಂಡು ಎಲ್ಲರನ್ನು ಸಹಮತದಿಂದ ಅವರು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಒಂದು ಅಭಿಪ್ರಾಯ. ಅವರಿಗೆ ದೇವರು ಇನ್ನೊಂದು ಅಷ್ಟು ದಿನ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಮಗೊಂದು ಪ್ರಭಾರ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಆಗಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅವರು ಹಿರಿಯರು, ನಮ್ಮ ತಾಯಿ ಸ್ಥಾನದಲ್ಲಿರೋರು, ಒಳ್ಳೆ ಕೆಲಸಗಳು ಮಾಡಿಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡಲಿ ಅಂತ ಹಾರೈಸ್ತೀವಿ. ಪುರಸಭೆಯಲ್ಲಿ ನನ್ನ
ಪ್ರಭಾವರ ಅಧ್ಯಕ್ಷರಾಗಿ ನೇಮಕ ಮಾಡಿರುವಂಥ ಎಲ್ಲ BJP ನಾಯಕರಿಗೂ ಮತ್ತು ನಮ್ಮ ಸದಸ್ಯರಿಗೂ ಧನ್ಯವಾದಗಳನ್ನು